ಯಾಕಂದರೆ ಇವತ್ತು ವಿಜಯನಗರ ಜಿಲ್ಲೆ ಆದಮೇಲೆ ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹರಪನಹಳ್ಳಿ, ಹಡಗಲಿ ಈ ತಾಲೂಕಿನವರೆಲ್ಲರೂ ಅಗ್ರಿಬೊಮ್ಮಳಿಗೆ ಬಂದು ಭೂಮಿ ಖರೀದಿ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಭೂಮಿ ನಂಬಿಕೊಂಡಿರ್ತಕ್ಕಂಥ ರೈತರೆಲ್ಲ ಹೋಗ್ಬೇಕು. ಈಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈಗೆಲ್ಲ ಪುರಸಭೆ ಸದಸ್ಯರು ಇವರೆಲ್ಲ ಕೇಳಿದ್ರು ಕೂಡ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವರು ಅರ್ಜಿ ಕೊಟ್ಟೋಗ್ರಿ, ನಾವೆಲ್ಲ ಇದು ಮಾಡ್ತೀವಿ, ಕಾಪಿ ಹಾಕ್ತೀವಿ, ಈ ಥರ ಆರ್ಕೆ ಉತ್ತರನೇ ಕೊಡ್ತಿದ್ದಾರೆ. ನಾನು ಹೇಳಿದೆ ಅದು ಮೇಡಮ್, ಅದು ಟೆಕ್ನಿಕಲ್ ಇಶ್ಯೂಸ್ ಅಂತಿರಲ್ಲ, 4 ವರ್ಷದಿಂದನೂ ನಿಮ್ಮ ಕೈಲಿ ಟೆಕ್ನಿಕಲ್ ಇಶ್ಯೂಸ್ ಸರಿ ಮಾಡಿಸೋದಾಗಿಲ್ವಾ ನಿಮಗೆ? ಅದೇ ನಿಮಗೆ ಸ್ಯಾಲ್ರಿ ನಿಂತಿದ್ರೆ 4 ವರ್ಷಗಟ್ಟಲೆ ಹಂಗೆ ಬಿಟ್ಟಿದ್ರೆ ನೀವು ಟೆಕ್ನಿಕಲ್ ಇಶ್ಯೂಸ್ ಅಂತಂದು ಹೇಳಿ ಅಂತ ಕೇಳಿದ್ವಿ ನಾವು. TH ಅವರು ಶಿವರಾಜ್ ಅವರಿಗೆ ಮಾತಾಡಿ, ಆಮೇಲೆ ಅಧಿಕೃತ ಆದೇಶ ಅವ್ರದ್ದು ಕ್ಯಾನ್ಸಲ್ ಮಾಡಿರೋದು DH ಅವರು ಕ್ಯಾನ್ಸಲ್ ಮಾಡಿರೋ ಆದೇಶ ಪ್ರತಿ ಕೂಡ ನಮ್ಮ ಕಡೆ ಇದೆ. ಅದನ್ನು ಕ್ಯಾನ್ಸಲ್ ಮಾಡಿದ ಮೇಲೆ ಮತ್ತೆ ಅದೇ ರೀತಿ ಹಳ್ಳಿಗಳಿಗೆ ಹೋಗಿ ಲಸಿಕೆಯನ್ನು ಹಾಕ್ತಾಯಿದ್ದಾರೆ. ಲಸಿಕೆಯನ್ನು ಹಾಕೋದು ಅಲ್ಲದೆ 50 ರೂಪಾಯಿ ತೊಗೊತಾ ಇದ್ದಾರೆ ಒಂದು ಕಡೆ ಲಸಿಕೆ ಹಾಕೋದಕ್ಕೆ. ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಅಗ್ರಿಬೊಮ್ಮಳ್ಳಿ ತಾಲೂಕು ಕೇಂದ್ರದಿಂದ 10 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಕೃಷಿ ಭೂಮಿನ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆ ಮಾಡೋದಂಥ ಒಂದು ನಿಯಮ, ಅಂದರೆ ಗ್ರೀನ್ ಬೆಲ್ಟ್, ಹಸಿರು ವಲಯವನ್ನಾಗಿ ಘೋಷಣೆ ಮಾಡಿರಿ. ಇವತ್ತು ಸುಮಾರು 25,000-30,000 ಸೈಟ್ಗಳು ಇವತ್ತು ಖಾಲಿ ಬಿದ್ದಿದ್ದಾವೆ. ಖರೀದಿ ಮಾಡ್ತಕ್ಕಂಥ ಜನ ಎಲ್ಲ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಮಾಡಿ ಇವತ್ತು ರೈತರನ್ನು ಬೀದಿಗೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸ್ರಿ ಅಂತ ಹೇಳ್ಬಿಟ್ಟು ಇವತ್ತು ನಾವೆಲ್ಲ ನಾವು ಕೃಷಿ ಭೂಮಿ ಉಳಿವಿಗಾಗಿ ನಾವೇನೋ ಒಂದು ಸಂಘಟನೆ ಮೂಲಕ ನಾವೆಲ್ಲರೂ ಇವತ್ತು ಕೊಟ್ಟಿದ್ದೀವಿ. ಈಗ ಜಿಲ್ಲಾಧಿಕಾರಿಗಳು ಇದಕ್ಕೆ ಏನಾದರೂ ಉತ್ತರ ನೀಡಿದ್ರೆ? ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ಬಂದಿದೆ. ಸರ್ಕಾರ ಲೆವೆಲ್ದಲ್ಲಿ ಇದನ್ನು ಮಾತಾಡಿ ಪ್ರೊಸೆಸ್ನ ನಾನು ಮಾಡ್ತೀನಿ ಅಂತ ಜಿಲ್ಲಾಧಿಕಾರಿ ಹೇಳಿದೆ. ಎಷ್ಟು ದಿನಗಳಲ್ಲಿ ಏನಾರ ಕ್ಲಿಯರ್ ಆಗಿದೆ? ಇಲ್ಲ, ಎಷ್ಟು ದಿನಗಳಂತ ಹೇಳಿಲ್ಲ. ಬಟ್ ನಮ್ಮ ಹೋರಾಟ ಈಗ ಒಂದನೇ ಹಂತದ ಹೋರಾಟ ಇದನ್ನು ನಮ್ಮದು. ಒಂದಿನ ಹಂತದಿಂದ 7 ಹಂತದ ಹೋರಾಟಗಳನ್ನು ನಾವು ರೂಪಿಸೋರಿದ್ದೀವಿ. ನಾವೆಲ್ಲ ಪ್ರಗತಿಪರರೇನಿದ್ದು ನಾವು ನಿಂತ್ಕೊಂಡು ಅವತ್ತಿನ ದಿನಗಳಲ್ಲಿ ಅದರೊಳಗೆ ನಮಗೆ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆ ಮಾಡೋದಂಥ ಒಂದು ಕಾನೂನು ಗ್ರೀನ್ ಬೆಲ್ಟನ್ನು ನಮಗೆ ಜಾರಿಗೆ ತಂದರೆ ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ, ರೈತರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ, ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ಅಂತ ನಾವು ಭಾವಿಸ್ಕೊಳ್ತೀವಿ. ಇದು ಅಗ್ರಿಬೊಮ್ಮಳಿಗೆ ಮಾತ್ರ? ಹೌದು, ನಾವು ಅಗ್ರಿಬೊಮ್ಮಳಿಗೆ ಸೀಮಿತವಾಗಿ ಸದ್ಯ. ಯಾಕಂದರೆ ಇವತ್ತು ವಿಜಯನಗರ ಜಿಲ್ಲೆ ಆದಮೇಲೆ ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹರಪನಹಳ್ಳಿ, ಹಡಗಲಿ ಈ ತಾಲೂಕಿನವರೆಲ್ಲರೂ ಅಗ್ರಿಬೊಮ್ಮಳಿಗೆ ಬಂದು ಭೂಮಿ ಖರೀದಿ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಭೂಮಿ ನಂಬಿಕೊಂಡಿರ್ತಕ್ಕಂಥ ರೈತರೆಲ್ಲ ಹೋಗ್ಬೇಕು. ರೈತರ ಕೃಷಿಯನ್ನು ನಂಬ್ಕೊಂಡಿರ್ತಕ್ಕಂಥ ರೈತರು ಇದ್ದಾರೆ. ಆ ರೈತರು ಬದುಕು ಉಳಿಬೇಕು, ಕೃಷಿ ಉಳಿಬೇಕು ಅನ್ನೋದು ಉದ್ದೇಶ ನಮ್ಮ ಹೋರಾಟದ ಉದ್ದೇಶ. ಈಗ ಈ ಹಳ್ಳಿಗಳಲ್ಲಿ ಕೂಡ ಇದು ಈಗಾಗಲೇ ನಾವು 7 ದಿನಗಳ ಕಾಲ ಒಂದು ರೈತ ಧ್ವನಿ ಎನ್ನುವಂಥ ಬೀದಿ ನಾಟಕದ ಮೂಲಕ ಸುಮಾರು 22-23 ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು, ಅಂದರೆ ಭೂಮಿಯನ್ನು ಮಾರಬೇಡ್ರಿ, ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೆ ನೀವು ಬಲಿಯಾಗಬೇಡ್ರಿ, ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ರೈತರಿಗೆ ದೊಡ್ಡ ಹೊಡೆತ ಇದೆ, ನೀವು ಭಿಕ್ಷುಕರಾಗ್ತೀರಿ ಮುಂದಿನ ದಿನಗಳಲ್ಲಿ, ಭೂಮಿಯನ್ನು ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು ರೈತರನ್ನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಬೀದಿ ನಾಟಕದ ಮೂಲಕ ಮಾಡ್ತಾ ಇದ್ದೀವಿ. 1ನೇ ಹಂತದ ಜಾಗೃತಿ ಕಾರ್ಯಕ್ರಮ ಮುಗಿದಿದೆ. 2ನೇ ಹಂತದ ಜಾಗೃತಿಯ ಕಾರ್ಯಕ್ರಮ ನಾವು ಬೇರೆ ಬೇರೆ ರೀತಿಯಲ್ಲಿ ಹಮ್ಮಿಕೊಳ್ಬೇಕಂತ ನಮ್ಮ ಸಮಿತಿ ಎಲ್ಲ ಸದಸ್ಯರು ನಿರ್ಧಾರ ಮಾಡಿ ಮುಂದೆ ಹೋಗ್ತಾ ಇದೀವಿ. ನಾವು ಈಗ ಮನವಿ ಪತ್ರ ಕೊಟ್ಟಿದ್ರಲ್ಲ, ಅದಕ್ಕೆ DC ಅವರ ಸ್ಪಂದನೆ ಹೇಗಿತ್ತು? ಸ್ಪಂದನೆ ಚೆನ್ನಾಗಿತ್ತು. ಆಲ್ರೆಡಿ ಅವ್ರ ಗಮನಕ್ಕೆ ಹೋಗಿದೆ ಅಂತ ಎಲ್ಲ ದಿನಪತ್ರಿಕೆ ಮಾಧ್ಯಮದವರು, ಎಲೆಕ್ಟ್ರಿಕ್ ಮಾಧ್ಯಮದವರು ಎಲ್ಲ ಸ್ವಲ್ಪ ಸುದ್ದಿ ಆಗಿರೋದ್ರಿಂದ ಅವರೇ ಹೇಳಿದ್ರು, ಇದು ನನ್ನ ಗಮನಕ್ಕೆ ಪತ್ರಿಕೆಗಳಲ್ಲಿ ನೋಡಿದ್ರಂತ ಜಿಲ್ಲಾಧಿಕಾರಿಗೆ ಹೇಳಿದ್ರಂತ ಅವ್ರ ಗಮನಕ್ಕೆ ಹೋಗಿದೆ ಅಂತ ಈಗ ಅರ್ಥ ಅದು. ಈಗ ಇಲ್ಲಿ ಇದು ಡಬಲ್ ಟ್ಯಾಕ್ಸ್ ಬಗ್ಗೆ ನಾವು ಆಲ್ರೆಡಿ ಹೋಗಿ ಇವರು ಎಲ್ಲ ಮನವಿ ಕೊಟ್ಟು ಬಂದಿದ್ದೀವಿ. ನಾವು ಕೂಡ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಆದರೂ ಸಹ ಅದರಿಂದ ಏನು ಸ್ಪಂದನೆ ಆಗಿಲ್ಲ. ಹಾಗಾಗಿ ಇಲ್ಲಿ ಕೂಡ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಇದು ಕೊಟ್ಟು ಬಂದಿದ್ದೀವಿ ಮನವಿ. ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈಗೆಲ್ಲ ಪುರಸಭೆ ಸದಸ್ಯರು ಇವರೆಲ್ಲ ಕೇಳಿದ್ರು ಕೂಡ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವರು ಅರ್ಜಿ ಕೊಟ್ಟೋಗ್ರಿ, ನಾವೆಲ್ಲ ಇದು ಮಾಡ್ತೀವಿ, ಕಾಪಿ ಹಾಕ್ತೀವಿ, ಈ ಥರ ಆರ್ಕೆ ಉತ್ತರನೇ ಕೊಡ್ತಿದ್ದಾರೆ. ಇದ್ರದ್ದು ಏನಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ನಮ್ಮ ಅಗ್ರಿಬೊಮ್ಮನಹಳ್ಳಿ ಭಾಳ ಬಡ ಜನ ಭಾಳ ಇದ್ದಾರೆ. ಯಾಕಂದರೆ ನಾವು ಈಗ ಟ್ಯಾಕ್ಸ್ ಅಂದ್ಕೊಳ್ಳೆ ಅದು ಮನೆ ಬಾಡಿಗೆ ಕಟ್ಟಂಗೆ ಆಗ್ತಾ ಇದೆ. 25,000 ಕಟ್ಟಾರೆ 50,000 ಕಟ್ತಾ ಇದ್ದಾರೆ. ಅದರಲ್ಲಿದ್ದ ತುಂಬ ತೊಂದರೆ ಆಗ್ತಿದೆ. ಯಾಕಂದರೆ ಬಡವರು ಅವತ್ತಿಂದ ಅವತ್ತು ದುಡ್ಡು ಜೀವನ ಮಾಡೋದು ಭಾಳ ಜನ ಇದ್ದಾರೆ. ಯಾಕಂದರೆ ರೈತರು ಇದ್ದಾರೆ. ಇಲ್ಲಿ ನೀರಾವರಿ ಇಲ್ಲ, ನಮ್ಮ ಎಲ್ಲ ಪಾಪ ಹೋಗಿ ಜೀವನ ಮಾಡಿ ದುಡ್ದು ಅವತ್ತಿಂದ ಅವತ್ತೊಂದು ಜೀವನ ಮಾಡೋರು ಭಾಳ ಇದ್ದಾರೆ. ಹಾಗಾಗಿ ಇದು ಆದಷ್ಟು ಬೇಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಡಬಲ್ ಟ್ಯಾಕ್ಸನ್ನು ಸಿಂಗಲ್ ಟ್ಯಾಕ್ಸ್ ಮೊದಲ ಏನಿತ್ತು ಆ ಥರ ಮಾಡಲೇಬೇಕಂತೇಳಿ ನಾನು ನಿಮ್ಮ ಮುಖಾಂತರ ಅಧಿಕೃತವಾಗಿ ಇದು ಇನ್ನೊಂದು ನಮ್ಮದೆಲ್ಲ ಮೊದಲ ಅಧಿಕೃತ ಅಂತ ಇತ್ತು ಫಾರಮ್ 3ಯಲ್ಲಿ. ಮೊನ್ನೆ ಒಂದು ತಗೊಂಡೆ ನಾನು ಫಾರಮ್ 3, ಒಂದು ಬ್ಯಾಂಕ್ ಲೋನಿಗೆ ಬೇಕಿತ್ತು. ಅದರಲ್ಲಿ ಅನಧಿಕೃತ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಅಜ್ಜ ಮುತ್ತಾತನ ಆಸ್ತಿ ಅದು. ಅವಾಗಲಿದ್ದ ಬಂದಿದ್ದು ಮೊನ್ನೆ ಯಾಕೆ ಈ ಥರ ಆಯ್ತು? ಇದು ಜಿಲ್ಲಾಧಿಕಾರಿಗೆ ನಾವು ಆ ಕಾಪಿ ಕೂಡ ಹಾಕಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಎಲ್ರಿಗೂ ಅನುಕೂಲ ಆಗಲಿ ಅಂತ. ಈಗ ನಮ್ಮದು ಒಂದು ಆಗೋದು ಡಬಲ್ ಟ್ಯಾಕ್ಸ್ ಅಲ್ಲ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ. ಡಬಲ್ ಟ್ಯಾಕ್ಸ್ಲಿದ್ದ ಭಾಳ ತೊಂದರೆ ಆಗ್ತದೆ. ಎಕ್ಸ್ಪ್ಲೇನ್ ಮಾಡಿ. ಅದು ಡಬಲ್ ಟ್ಯಾಕ್ಸ್ ಅಂದರೆ ಹೆಂಗೆ? ಈಗ ನಾವು ಒಂದು ವರ್ಷಕ್ಕೆ ನಮ್ಮದು ಒಂದು ಮನಿ ಇತ್ತು, ಜನತಾ ಮನಿ, ನಾವು 250 ರೂಪಾಯಿ ಕಟ್ತಿದ್ದೀವಿ ಮೊದಲು.
ಈಗ 500 ರೂಪಾಯಿ ಕಟ್ಸ್ಕೊಳ್ತಿದ್ದಾರೆ ಅದ್ರ ಬಗ್ಗೆ. ಅದು ನಮಗೆ ಭಾಳ ನೋವು ಅನ್ನಿಸ್ತಿದೆ. ಯಾಕಂದರೆ ನಾವು ಅವತ್ತು ದುಡ್ಡು ಜೀವನ ಮಾಡೋರು ಇದ್ದಾರೆ ಭಾಳ ಜನ. ಎಷ್ಟು ವರ್ಷಗಳಿಂದ ಈ ಥರ ಡಬಲ್ ಟ್ಯಾಕ್ಸ್ ನಡೀತಾ ಇದೆ? ಈ ವರ್ಷದಿಂದ 24-25 ಇದರಲ್ಲಿ ಈಗ ಅವರು ಡಬಲ್ ಟ್ಯಾಕ್ಸ್ ಕಟ್ಸಂತಿದ್ದಾರೆ. ಇದು ಭಾಳ ನೋವಿನ ಸಂಗತಿ ಇದು. ಯಾಕಂದರೆ ಬಡ ಜನರಿಗೆ ಕೊಳ್ಳೆ ಹೊಡೆದಂಗೆ ಆಗುತ್ತೆ ಇದು. ಹಾಗಾಗಿ ಆ ಕೆಲಸ ಆಗಬಾರ್ದು. ಆದಷ್ಟು ಬೇಗ ಮೊದಲೇ ಯಾವ ರೀತಿ ಇತ್ತು ಅದೇ ರೀತಿ ಅಧಿಕೃತ ಅಂತೇಳಿ ಕೊಟ್ಟು ಸಿಂಗಲ್ ಟ್ಯಾಕ್ಸ್ ಮಾಡಬೇಕಂತೇಳಿ ಈ ಮುಖಾಂತರ ಅವರಿಗೆಲ್ಲ ಮನವಿ. ಸರ್, ಇವಾಗ ಜಿಲ್ಲಾಧಿಕಾರಿಗಳಿಗೆ ನೀವು ಮನವಿ ಪತ್ರ ಕೊಟ್ರಿ, ಏನಂತ ಹೇಳಿದ್ರು ಅವರು? ಅವರಿಲ್ಲ, ನಾನು ಆದಷ್ಟು ಬೇಗ ಇಲ್ಲೊಬ್ಬ ಅಧಿಕಾರಿಗೆ ನೇಮಿಸಿ ಅದ್ರ ಬಗ್ಗೆ ನಾನು ಮಾಹಿತಿ ತಗೊಂಡು ಆದಷ್ಟು ಬೇಗ ಮಾಡಿಬಿಡ್ತೀನಿ ಅಂದರು. ನಾವು ಸುಮಾರು ಈಗ ಕೊಟ್ಟು ಬಂದು 15-20 ದಿನ ಆಯಿತು. ಕಾಲಾವಕಾಶ ಏನಾದರೂ ಹೇಳಿದಾರ? ಇಲ್ಲ, ಅದೇ ಹಿಂದೆಲ್ಲೇ ನಾನು ನಾಳೆನೇ ಅದ್ರ ಮಾಡದೆ ಬಗ್ಗೆ ಹೋದ್ರೆ ಮುಂದಿನ ಕ್ರಮ ಏನು ಸರ್? ನಾವು ಪುರಸಭೆಗೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡ್ತೀವಿ ನಾವು. ನಮ್ಮ ಹೆಸರು ಮಮತಾ ಅಂತ, ಹಂಸಘಟ್ಟ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಗ್ರಬೊಮ್ಮೆ ತಾಲೂಕಿನ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಮಹಾಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ನಮ್ಮ ಮನವಿ ಏನಂತಂದರೆ ಐವೆಲ್ ಹೆಲ್ತ್ ಸೊಲ್ಯೂಷನ್ಸ್ ಅಂತೇಳಿ ಹೊಸದಾಗಿ ಕಂಪ್ನಿ ಬಂದಿದೆ ಸರ್. ಅದು ಸ್ವರ್ಣಬಿಂದು ಹಾಕುವಂಥ ಒಂದು ಲಸಿಕೆ ಇರುತ್ತೆ. ಅದರಲ್ಲಿ ಗ್ರಾಮ ಪಂಚಾಯತಿ ಒಬ್ಬರು ಇದು ಹೆಲ್ತ್ ಅಡ್ವೈಸರ್ ಅಂತೇಳಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಬ್ಬ ಕೆಲಸ ತೊಗೊಂಡ್ವಿ ಅಂತ ನಮಗೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಹಾಗಾಗಿ ನಾವು ಒಂದು ಜನಸೇವೆ ಮಾಡೋಣಂತ ಆ ಕೆಲಸದಲ್ಲಿ ನಾನು ಕೂಡ ಅಡ್ವೈಸರಾಗಿ ಕೆಲಸ ಮಾಡೋಣ ಅಂತ ಸೇರ್ಕೊಂಡ್ಮೇಲೆ ಒಂದು ಮೀಟಿಂಗ್ ಕರೆದ್ಮೇಲೆ ಗೊತ್ತಾಯಿತು ಇವ್ರು ಯಾವುದೇ ರೀತಿ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಅನುಮತಿ ಪಡೆಯದೇ ರದ್ದುಗೊಳಿಸಿದ್ದಾರೆ ಸರ್. ಅವರು ಅನುಮತಿ ಪಡೆಯದೇ ಇವರು ಮಗುವಿಗೆ ಲಸಿಕೆ ಹಾಕೋದಂತ ಗೊತ್ತಾಯಿತು. ಆದರೂ ಸುಮಾರು ಸಲ ಅವ್ರಿಗೆ ನಾನು ಚರ್ಚೆ ಮಾಡಿ ಸುಮಾರು ಸಲ ನಾನು ಮನವರಿಕೆ ಮಾಡಿದೆ. ಸರ್, ನೀವು ಪರವಾನಗಿ ಕೊಡೋವರೆಗೂ ಆದೇಶ ಕೊಡೋವರೆಗೂ ಆದರೂ ನಾವು ಮನೆ ಭೇಟಿ ಮಾಡಿ ಸರ್ವೆ ಮಾಡಿ ಮಕ್ಕಳಿಗೆ ಲಿಸ್ಟ್ ಮಾಡ್ಕೋತೀವಿ. ಪರವಾನಗಿ ಆದೇಶ ಕೊಟ್ಟ ನಂತರ ನಮ್ಮ ಮಕ್ಕಳಿಗೆ ಲಸಿಕೆ ಹಾಕ್ತೀವಿ ಅಂತ ಸುಮಾರು ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಸರ್. ಇಲ್ಲ, ನಾವು ಕೇಸ್ ಮಾಡ್ತೇವೆ, ನಾವು DH ಹತ್ರ ನೇರವಾಗಿ ಖುದ್ದಾಗಿ ಮಾತಾಡಿದ್ಮೇಲೆ ಹೇಳಿದ್ರು ಯಾವುದೇ ರೀತಿ ನಾವು ಎಲ್ಲ ಹಾಕಿದ್ರು ಕೂಡ ನಮ್ಗೆ ಇನ್ಫಾರ್ಮ್ ಮಾಡಿ ನಾವು ಅವ್ರ ಮೇಲೆ ಕೇಸ್ ಮಾಡ್ತೀವಿ, ಕೂಡ ನಾವು ಅಧಿಕಾರಿನ ಕಳಿಸ್ತೀವಿ, PC ಅವ್ರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಮೊನ್ನೆ ಆ ಥರನ ಮಾಡಿ ಅವ್ರು ಬಂದು PC ಅವ್ರು ಬಂದು ಕೇಳಿದ್ರು ಕೂಡ ಸ್ಟೇಷನಲ್ಲಿ ಕರೆಸಿದ್ರೆ ನಾವು ಪ್ರೈವೇಟಲ್ಲಿ ನಾವು ಇದನ್ನು ಬರೀ ಕಂಪ್ನಿ ನಾವು ಇದನ್ನು ಮಾರಾಟ ಮಾಡ್ತೀವಿ ಅಷ್ಟೇ, ನಾವು ಯಾವುದೇ ರೀತಿ ಪರವಾನಗಿ ತಗೊಳ್ಳಲ್ಲ, ಬರೋವರೆಗೂ ನೀವು ಕೆಲಸ ಮಾಡಿರಿ ಅಂತೇಳಿ ಇದೇ ಥರ ಎಲ್ಲ ವರ್ಕರ್ಗೂ ಇದು ಮಾಡ್ತಿದ್ದಾರೆ ಸರ್. ಟಾರ್ಗೆಟ್ ಕೊಟ್ಟಿದ್ದಾರೆ, ನೀವು ಇದೇ ಥರ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಸಂಬಳ ಕೊಡ್ತೀವಿ, ಇಲ್ಲಿದ್ರೆ ಇಲ್ಲ ಅಂತೇಳಿ ಈಗ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು ಸರ್? ಜಿಲ್ಲಾಧಿಕಾರಿಗಳು DH ಹತ್ರ ಮತ್ತು TH ಹತ್ರ ಮಾತಾಡಿ ಕೊನೆಯದಾಗಿ ಅವರಿಗೆ ಕಂಪ್ಲೇಂಟ್ ಅವರಿಗೆ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಹೇಳಿದ್ದಾರೆ ಸರ್. ಕೊಟ್ಟಿದ್ದೀವಿ ನಾವು. ಸದ್ಯದ ಮಟ್ಟಿಗೆ DH ಅವ್ರನ್ನ ಏನಾದರೂ ನೀವು ಮೀಟ್ ಮಾಡಿದ್ರಾ? TH ಅವರಿಗೆ ಹೌದು, TH ಅವರು ಶಿವರಾಜ್ ಅವರಿಗೆ ಮಾತಾಡಿ ಆಮೇಲೆ ಅಧಿಕೃತ ಆದೇಶ ಅವ್ರದ್ದು ಕ್ಯಾನ್ಸಲ್ ಮಾಡಿರೋದು DH ಅವ್ರು ಕ್ಯಾನ್ಸಲ್ ಮಾಡಿರೋ ಆದೇಶ ಪ್ರತಿ ಕೂಡ ನಮ್ಮ ಕಡೆ ಇದೆ. ಅದನ್ನು ಕ್ಯಾನ್ಸಲ್ ಮಾಡಿದ ಮೇಲೆ ಮತ್ತೆ ಅದೇ ರೀತಿ ಹಳ್ಳಿಗಳಿಗೆ ಹೋಗಿ ಲಸಿಕೆಯನ್ನು ಹಾಕ್ತಾಯಿದ್ದಾರೆ. ಲಸಿಕೆಯನ್ನು ಹಾಕೋದ್ರ ಅಲ್ಲದೆ 50 ರೂಪಾಯಿ ತೊಗೊತಾ ಇದ್ದಾರೆ. ಒಂದು ಕಡೆ ಲಸಿಕೆ ಹಾಕೋದಕ್ಕೆ 50 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ಒಂದೊಂದು ಕಡೆ, ಕೊಟ್ಟೂರು ಕಡೆ ಎಲ್ಲ 100 ರೂಪಾಯಿ ತೊಗೊತಾ ಇದ್ದಾರೆ ಅಂತೇಳಿ ಸುದ್ದಿ ಬರ್ತಾ ಇದೆ. ಈಗ ಸಾಮಾಜಿಕವಾಗಿ ಈಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ CO ಅವರಿಗೆ ಕೂಡ ಗಮನಕ್ಕೆ ತಂದಿದ್ದೀವಿ. ದಿವಾಕರ್ ಸರ್ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಕೂಡ ಕ್ರಮ ತಗೊಳ್ಳಿಕ್ಕೆ ಮನವಿ ಕೊಟ್ಟಿದ್ದೀವಿ. ಅವರು ಹೇಳಿದ್ದಾರೆ THO ಶಿವರಾಜ್ ಅವರಿಗೆ ಕರೆದು ಕ್ರಮ ತಗೊಳ್ರಿ ಅಂತ ಹೇಳಿದ್ದಾರೆ. ಶಿವರಾಜ್ ಅವರು ಆರೋಗ್ಯ ಇಲಾಖೆಯವರು ಅವ್ರು ಏನು ಹೇಳ್ತಾ ಇದ್ದಾರೆ, ಸೋಮವಾರ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ, FIR ಹಾಕ್ತೀವಿ ಅಂತ ಹೇಳಿದ್ದಾರೆ. ಈಗ ನಾವು ಸರ್ಕಾರದ ನಿರ್ದೇಶನದಂತೆ ಜನತಾ ದರ್ಶನ ತಾಲೂಕು ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. 2 ತಾಲೂಕು ಇದು 3ನೇ ತಾಲೂಕು. ಬೆಳಗ್ಗೆ ನಾವು ಯಥಾಸ್ಥಿತಿ ಸೈಕಲ್ನಲ್ಲಿ ಪ್ರದಕ್ಷಿಣೆ ಮಾಡಿ 11 ಗಂಟೆಯಿಂದ 2:30ವರೆಗೂ ಅರ್ಜಿಗಳನ್ನು ತೊಗೊಂಡಿದ್ವಿ. ಯಾವ ಅರ್ಜಿಗಳು ಇಲ್ಲೇ ನಾವು ಪರಿಹಾರ ಮಾಡೋಕ್ಕಾಗ್ತದೆ ಅದನ್ನು ಮಾಡಿದ್ದೀವಿ. ಉಳಿದಂಥ ಇಲಾಖೆಗಳಿಂದ ವಿವರಗಳನ್ನು ಪಡೆದು ಸಂಪೂರ್ಣವಾಗಿ 100% ಕೂಡ ಅವರಿಗೆ ಬರದೇ ಇದ್ದರೆ ನಿಯಮಾನುಸಾರ ಇಬ್ಬರ ಕೊಡ್ತೀವಿ, ಬಂದರೆ ನಿಯಮಾನುಸಾರ ಮಾಡಿಕೊಡ್ಲಿಕ್ಕೆ ಎಲ್ಲ ಅಧಿಕಾರಿಗಳಿಗೆ ತಿಳುವಳಿಕೆ ನೀಡಲಾಗಿದೆ. ಸರ್, ಇವಾಗ ತುಂಗಭದ್ರಾ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. ಮಾಲ್ವಿ ಜಲಾಶಯಕ್ಕೆ ನೀರಿಂದ ಒಂದು ಬರ್ತಾ ಇಲ್ಲ, ಅದು ಏನಾಗಿದೆ ಸರ್? ಮಳೆ ಆ ಭಾಗದಲ್ಲಿ ಆದರೆ ನೀರು ಬರುತ್ತೆ. ಇಲ್ಲ ಸರ್, ಒಂದು ಅಲ್ಲಿ ಏನು ಒಂದು ಕ್ರಸ್ಟ್ ಗೇಟ್ ಹಾಳಾಗಿತ್ತಲ್ಲ, ಅದ್ರ ಬಗ್ಗೆ ಈಗ ಅಲ್ಲಿ ಟೆಂಡರ್ ಕರೆದಿದ್ದಾರಂತೆ. ಅದು ಸರಿಯಾದಾಗ ಬಂದು ನೀರೆಲ್ಲ ನಿಲ್ಲಕ್ಕೆ ವ್ಯವಸ್ಥೆ ಆಗುತ್ತೆ. ಈಗ ಏನಾಗುತ್ತೆ, ಬಂದ ತಕ್ಷಣ ಒಳಗಡೆ ಹೋಗ್ತಾ ಇದೆ ಅಂತ ನನಗೆ ಹೇಳಿದ್ದಾರೆ ಇರಿಗೇಷನ್ ಅಧಿಕಾರಿಗಳು. ಕ್ರಸ್ಟ್ ಗೇಟಿಗೆ ಟೆಂಡರ್ ಕರೆದಿದ್ದಾರಂತೆ, ಅದು ನಿಲ್ಲಿಸಿದ್ರೆ ನಮಗೆ ನೀರು ನಿಲ್ಲುತ್ತೆ. ಮಳೆ ಬಂದ ಅಂದರೆ ಗೇಟು ಸರಿ ಹೋದ್ಮೇಲೆ ನೀರು ನಿಲ್ಲುತ್ತೆ ಆಟೋಮೆಟಿಕ್. ನೀರು